ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂಥ ಕೆಲವು ಫೇಮಸ್ ಪ್ಲೇಸಸ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ನಾನು ಫಸ್ಟು ಹೋಗ್ತಿರೋ ಪ್ಲೇಸು ನಂದಿ ಹಿಲ್ಸ್. ಬೆಳಿಗ್ಗೆ ಬೇಗ ಸನ್ರೈಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ವೆದರ್ ಚೆನ್ನಾಗಿದೆ ಅಂತ ನಂದಿಲ್ಲಿ ಇವಾಗ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ನಂದಿಯಲ್ಲಿಗೆ ಹೋಗೋ ರೋಡು ತುಂಬ ಚೆನ್ನಾಗಿದೆ. ನೋಡಿ ಹೇಗಿದೆ ಅಂತ, ಫುಲ್ಲು ಮರಗಳ ಮಧ್ಯೆ ರೋಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವೆದರು ಹಾಗೆ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಗೈಸ್, ಇಲ್ಲಿ ಕಾಳವರ ಅಂತ ಇನ್ನೊಂದು ಗ್ರಾಮ ಇದೆ. ಇಲ್ಲಿಂದ ನಾವು ಲೆಫ್ಟಿಗೆ ಹೋಗಬೇಕು ನಂದಿ ಬೆಟ್ಟಕ್ಕೆ. ರೈಟಿಗೆ ಹೋದ್ರೂ ತೋರಿಸುತ್ತೆ, ಗೂಗಲ್ ಮ್ಯಾಪಲ್ಲಿ ರೈಟಿಗೆ ತೋರಿಸುತ್ತೆ. ರೈಟಿಗೆ ಹೋದರೆ ಹತ್ತಿರ ಆಗುತ್ತೆ ಅಂತ ಗೂಗಲ್ ಮ್ಯಾಪ್ ತೋರಿಸುತ್ತೆ. ನಾನು ಅದಕ್ಕೆ ರೈಟಿಗೆ ಹೋದೆ. ಬನ್ನಿ ನೋಡೋಣ. ಗೈಸ್, ಇಲ್ಲಿ ಗೂಗಲ್ ಮ್ಯಾಪು ಇಲ್ಲಿಗೆ ತಂದು ಸ್ಟಾಪ್ ಆಯಿತು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಿರೋ ಮೆಟ್ಲು. ಇಲ್ಲಿ ಕೇಳಿದ್ದಕ್ಕೆ ಬೈಕಲ್ಲಿ ಹೋಗೋಕ್ಕೆ ದಾರಿ. ಇಲ್ಲಿ ಬೋರ್ಡ್ ತೋರಿಸಿದ್ನಲ್ಲ, ಅಲ್ಲಿಂದ ಹೋದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗುತ್ತೆ. ಇಲ್ಲೇ ಮುಂದೆ ಹೋದರೆ ಬೈಕಲ್ಲಿ ಹೋಗ್ಬೋದು. ನಾನೆಲ್ಲ ರೋಡೇ ಮಿಸ್ ಆಯ್ತು ಅಂತ ಕನ್ಫ್ಯೂಸ್ ಅಲ್ಲಿಂದ ಹೋಗ್ಬೋದು. ನಂದಿ ಬೆಟ್ಟಕ್ಕೆ ಒಂದು ಲೆಫ್ಟಿಗೆ ಹೋಗಬೇಕಿತ್ತು, ಮತ್ತು ನಂದಿ ಬರೀ ನಂದಿ ಹತ್ರ ಇತ್ತು. ನಾನು ಇಲ್ಲಿ ಹತ್ತಿರ ತೋರಿಸ್ತಿದ್ರಿಂದ ಬರೀ ನಂದಿ ಹತ್ರ ಇಲ್ಲಂತೆ. ಮ್ಯಾಪಲ್ಲಿ ಈ ಕಡೆ ತೋರಿಸ್ತಿತ್ತು, ಆದರೆ ಮ್ಯಾಪಲ್ಲಿ ಲೊಕೇಶನ್ ಎಂಟಾಗಿದೆ ಅಂತೆ. ಅಲ್ಲಿಂದನೂ ಕೇಳಿದಾಗ ಇನ್ನೂ ಮುಂದೆ ಹೋಗ್ಬೇಕಂತೆ. ಅದಕ್ಕೆ ಹೊರಟಿದ್ದೀನಿ. ಇಲ್ಲಿಂದ ಇನ್ನೂ 3 ಕಿಲೋಮೀಟ್ರ್ ಆಗುತ್ತಂತೆ. ಮತ್ತೆ ವಾಪಸ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಇಲ್ಲಿಂದ ರೋಡಿದೆ, ಹೋಗ್ಬೋದು. ನೋಡಿದ್ವಿ, ಇದು ಎಷ್ಟು ಕವರ್ ಆಗಿದೆ. ವೆದರ್ ನೋಡಿ ಗೈಸ್ ಹೆಂಗಿದೆ ಅಂತ, ಫುಲ್ಲು ಕ್ಲೌಡು. ಅಬ್ಬಾ, ಮಳೆಗಾಲ ಥರ ಆಗೋಗಿದೆ. ನವೆಂಬರ್ ತಿಂಗಳು. ಗೈಸ್, ಪೆಟ್ರೋಲ್ ಖಾಲಿಯಾಗಿತ್ತು. ಅದಕ್ಕೆ ಪೆಟ್ರೋಲ್ ಹುಡ್ಕೊಂಬಂದೆ. ನಂದಿ ಹಿಲ್ಸಿಗೆ ಹೋಗೋ ರೋಡಲ್ಲಿ ಇಂಡಿಯನ್ ಪೆಟ್ರೋಲ್ ಬಂತು. ಈ ಮ್ಯಾಪಲ್ಲಿ ನೋಡಿದ್ರೆ ಎಲ್ಲ ತೋರಿಸುತ್ತೆ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಬರೋಣ. ನಾವು ನಂದಿ ಹಿಲ್ಸಿಗೆ ಹೋಗೋ ರೋಡಕ್ಕಿಂತ 1-2 ಕಿಲೋಮೀಟ್ರು ಅದೇ ರೋಡಲ್ಲಿ ಬರಬೇಕು. ಅಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಅಲ್ಲಿಂದ ಮತ್ತೆ ರಿಟರ್ನ್ 2 ಕಿಲೋಮೀಟ್ರ್ ಹೋಗಿ ರೈಟಿಗೆ ಹೋಗಬೇಕು ನಂದಿ ಹಿಲ್ಸಿಗೆ ಹೋಗೋ ರೋಡಲ್ಲಿ. ಅದು ಗೂಗಲ್ ಮ್ಯಾಪಲ್ಲಿ ತೋರಿಸೋದಿಲ್ಲ ಲೊಕೇಶನ್ ಎಲ್ಲಿದೆ ಅಂತ. ತುಂಬ ದೂರ ತೋರಿಸ್ತು. ಅಂದರೆ ಇಲ್ಲಿ ಕೇಳ್ಕೊಂಡು ಹೋಗಿರೋದ್ರಿಂದ ಇಲ್ಲೇ ಸಿಕ್ತು. ನೋಡಿ, ಇಲ್ಲಿ ಹೆಗ್ಗಡಿ ಹಳ್ಳಿ ಅಂತ ಇದೆ. ಇಲ್ಲಿಂದಾನೇ ರೈಟಿಗೆ ಹೋಗಬೇಕು. ನಂದಿ ಹಿಲ್ಸ್ಗೆ ಹೋಗೋ ರೋಡ್ ಆಗಿದೆ. Head on to Nandi Hills main road, then make a U-turn. In 200 meters, turn left to Nandi Hills main road. Take the next left. There's an object on road ahead.
ಫ್ರೆಂಡ್ಸ್, ಈ ರೋಡ್ ನೋಡಿದ್ರೆ ಒಳ್ಳೆ ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ರಥಪೀಠ ಹೋಗ್ತೀವಲ್ಲ ಆ ಥರ ರೋಡ್ ಇದೆ. ಫುಲ್ಲು ಟರ್ನಿಂಗ್ಸು ವೆದರ್ ಫೀಲಿಂಗ್ಸ್ ಎಲ್ಲ ಅದೇ ಥರ ಸೇಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾರ್ಗಳೇನಾಯಿತು ಮೇಲ್ಗಡೆ ಪಾರ್ಕಿಂಗಿಗೆ ಪ್ಲೇಸ್ ಇಲ್ಲ ಅನಿಸುತ್ತೆ. ಇಲ್ಲ ಫುಲ್ ರಶ್ ಆಗಿರ್ಬೇಕು, ಅದಕ್ಕೆ ಇಲ್ಲಿ ಗಾಡಿಗಳನ್ನ ಬಿಡ್ತಾ ಇಲ್ಲ. 4 ವೀಲರ್ ಬಂದರೆ ಇದೇ ಕಷ್ಟ. ಅಪ್ಪ 4 ವೀಲ್ ತರಲೇಬಾರ್ದಪ್ಪ, 2 ವೀಲಲ್ಲೇ ಬಂದು ಬಿಟ್ಟಾರೆ. ಕೆಲವು ಗಾಡಿಗಳೆಲ್ಲ ಆಲ್ರೆಡಿ ಹೋಗಿ ರಿಟರ್ನ್ ಬರ್ತಾ ಇದ್ದಾವೆ. ಬೆಳಿಗ್ಗೆ ಬೇಗ ಹೋಗಿದ್ದಾರೆ. ಈಗ ಎಷ್ಟೊತ್ತಿಗೆ ಹೋದರೂ ಅದೇ ಫೀಲ್ ಇದೆ. ಯಾಕಂದರೆ ಫುಲ್ ವೆದರು ಮಳೆ ಬರ್ತಾ ಇದೆ. ಸ್ವಲ್ಪ ವೆದರ್ ಫುಲ್ ನೋಡಿ ಹೀಗೆ ಫಾಗ್ ಅಂತ ಚಿಕ್ಕಮಗಳೂರು ಥರ ಇದೆ. ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದಂಗೆ ಇಷ್ಟು ತುಂಬ ಜಾಸ್ತಿ ಆಗ್ತಿದೆ. ಗಾಡಿಗಳು ಬರೋದೇ ಸ್ವಲ್ಪ ಕಾಣಲ್ಲ. ಫುಲ್ ಮಿಸ್ಟ್ ಕವರ್ ಆಗಿದೆ. ಹೇಗಿದೆ ಅಂತ ನೋಡಿ. ಫುಲ್ಲು ಚಂಡಿ ಮತ್ತೆ ನಾನು ಇರಲಿಲ್ಲ ಅಂದರೆ ಬೆಳಿಗ್ಗೆ ಮಳೆ ಬರಲಿಲ್ಲ ಅಂದಿದ್ರೆ ಈಗ ಬರೋದಿಗೆ ನಾನು ಮತ್ತೆ ಚಂಡಿ ರೋಡ್ ನೋಡಿ ಹೇಗಿದೆ ಅಂತ. ಫುಲ್ಲು ಟರ್ನಿಂಗ್ಸು, ಅದರಲ್ಲಿ ವೆದರು ಅರ್ಧ ದಾರಿ ರೀಚ್ ಆಗ್ತಿದೆ. ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಿದೆ. ಗಾಯ್ಸ್, ನಾವಿವಾಗ ನಂದಿ ಹಿಲ್ ಪಾರ್ಕಿಂಗ್ ಪ್ಲೇಸಲ್ಲಿದ್ದೀವಿ. ಗಾಡಿ ಹೆವಿ ಇದ್ದಾವೆ, ತುಂಬ ವೆಹಿಕಲ್ಸ್ ಬಂದಿದೆ. ಜಾಸ್ತಿ ಟೂ ವೀಲರ್ಸ್ ಬಂದಿದ್ದಾರೆ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಪಾರ್ಕಿಂಗ್ ಮಾಡಿದ ನೆಕ್ಸ್ಟು ಇಲ್ಲಿತ್ತಲ್ಲ, ಇಲ್ಲಿ ಟೋಕನ್ ತೊಗೊಬೇಕು. ಟೋಕನ್ ಪ್ರೈಸು ಪಾರ್ಕಿಂಗಿಗೆ ಹೆವಿ ಇದೆ. ಪಾರ್ಕಿಂಗಿಗೆ 2 ವೀಲರಿಗೆ 50 ಇದೆ. ಮತ್ತು ಪರ್ ಪರ್ಸನ್ ವಿಸಿಟಿಂಗ್ 20 ಇದೆ ಅಡಲ್ಟಿಗೆ. ಪಾರ್ಕಿಂಗ್ ನೋಡಿ, ನಾವು ಇಲ್ಲಿ ಟೋಕನ್ ತೊಗೊಂಡು ಟೋಕನ್ ತೋರಿಸಿದ್ರೆ ಮಾತ್ರ ಇಲ್ಲಿ ಎಂಟ್ರಿ ಬಿಡ್ತಾರೆ. ಇಲ್ಲಿದ್ರೆ ಟೋಕನ್ ತೊಗೊಂಡು ಕಳಿಸ್ತಾರೆ ರಿಟರ್ನು. ಬರೋದಿಗೆ ಆರಾಮಾಗಿ ಟೋಕನ್ ತೊಗೊಂಡು ಬನ್ನಿ. ನಾವಿವಾಗ ನಂದಿ ಹಿಲ್ ಎಂಟ್ರೆನ್ಸಲ್ಲಿದ್ದೀವಿ. ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ. ಇವಾಗ ನಂದಿ ಹಿಲ್ ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ಏನು ನೋಡೋಕ್ಕೂ ಸಿಗೋಲ್ಲ. ಬರೀ ಇಲ್ಲಿ ಇಷ್ಟು ನೋಡ್ಕೊಂಡು ಹಂಗೆ ಪ್ಲೇಸಸ್ ಯಾವ್ದಾದ್ರು ಇದೆ ಅದನ್ನು ನೋಡ್ಕೊಂಡು ಬರಬೇಕು.
ಒಳಗಡೆ ಹೋಗಿ ಬನ್ನಿ ಪ್ಲೇಸಸ್ ಯಾವುದಿದೆ ಅಂತ ನೋಡ್ಕೊಂಬರೋಣ. ಹೋದ ತಕ್ಷಣ ಫಸ್ಟ್ ಸಿಗೋದು ಅಮೃತ್ ಸರೋವರ ಅಥವಾ ಕಲ್ಯಾಣಿ ಸಿಗುತ್ತೆ. ನೋಡಿ ಹೇಗಿದೆ ಅಂತ. ಫಾಗಲ್ಲಿ ಏನು ಕಾಣಲ್ಲ ಅಂತ ನಮಗೂ ಗೊತ್ತು, ಸುಮ್ಮನೆ ನೋಡಿ ತೋರಿಸ್ತೀನಿ. ಫುಲ್ಲು ಫಾಗ್ ಕವರ್ ಆಗಿದೆ ಇವತ್ತು. ಏನು ಕಾಣಲ್ಲ ಇದು, ವೇಸ್ಟ್ ಬಂದಿದ್ದು ಗೈಸ್. ಇಲ್ಲೇನು ಕಾಣಂಗಿಲ್ಲ, ಫುಲ್ಲು ಮಿಸ್ಟು ಫುಲ್ಲು ಕೋಲ್ಡ್ ಆಗಿದೆ ನಮಗೆ. ಫುಲ್ಲು ಬರೀ ಗಾಡಿ ಬಿಸ್ತಿದೆ, ಎಲ್ಲ ಹೋಯ್ತು, ಬಂದಿದೆ ವೇಸ್ಟು. ಆರಾಮ ಕ್ಲಿಯರ್ ಆಗುತ್ತೆ. ಇದೆಲ್ಲ ಕೋಟೆ, ಅದೇನೋ ಹೋಗ್ತಿದ್ರ ಗೊತ್ತಿಲ್ಲ. ಜಾಲಿ ಇಲ್ಲಿ ಬರುತ್ತೆ. ಬರೀ ಫಾಗ್ ಐತೆ. ಫ್ರೆಂಡ್ಸ್, ಇದು ಪಾದಾರ್ ನದಿ ಉಗಮ ಸ್ಥಳ. ಇಲ್ಲೇ ಒಳಗಡೆ ಒಂದು ಶಿವನ ಲಿಂಗ ಇದೆ, ನೋಡ್ಬೋದು. ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಲ್ಲ, ಈ ಬಸವನ ನಲ್ಲಿಕಾಯಿ ಬಸವ ಅಂತಾರೆ. ಇದನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಯಾಕೆ ನಲ್ಲಿಕಾಯಿ ಬಸವ ಅಂತಾರೆ ಅಂದರೆ, ಈ ಬಸವನ ಎದುರುಗಡೆ ನಲ್ಲಿ ಮರ ಇದೆ, ಅದಕ್ಕೆ ನಲ್ಲಿಕಾಯಿ ಬಸವ ಅಂತಾರೆ. ಇದು 10 ಅಡಿ ಉದ್ದ ಮತ್ತು 6 ಅಡಿ ಎತ್ತರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬ್ರಹ್ಮ ಆಶ್ರಮ, ಯಾಕಂದರೆ ಅದು 2 ಗುಹೆ ಇದೆ, ಒಂದೇ ಬಂಡೆಯಲ್ಲಿ 2 ಗುಹೆ ಇದೆ. ಅದಕ್ಕೆ ಅಲ್ಲಿ ತಪಸ್ ಮಾಡಿದರಂತೆ, ಅದಕ್ಕೆ ಬ್ರಹ್ಮಾಶ್ರಮ ಅಂತ ಕರೀತಾರೆ. ಇದು ಸೆಂಟರ್ ಪಾಯಿಂಟ್ ಮಯೂರ ಹೋಟೆಲ್. ಇಲ್ಲಿ ಜನ ಕ್ರೌಡ್ ಫುಲ್ ಆಗಿದೆ. ನೋಡಿ, ಜನ ತುಂಬ ನಿಂತಿದ್ದಾರೆ ಇಲ್ಲಿ ತನಕ ವೆಹಿಕಲ್ ಎಲ್ಲ ಬರ್ತವೆ. ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ.
ಫ್ರೆಂಡ್ಸ್, ಒಟ್ಟು ನಂದಿ ಹಿಲ್ಲಲ್ಲಿ ಟೋಟಲ್ 18 ಪ್ಲೇಸ್ ಕವರ್ ಆಗುತ್ತೆ ಒಂದೇ ಹಿಲ್ಲಲ್ಲಿ. ಯಾವುದೇ ಪ್ಲೇಸ್ ಎಲ್ಲಿದೆ ಅಂತ ತೋರಿಸಿದ್ದಾರೆ ಕರೆಕ್ಟಾಗಿ. ಆದರೆ ನನಗೆ ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಾಗಲಿಲ್ಲ. ಸುಮ್ಮನೆ ಒಟ್ರಾಸಿ ತಿರ್ತಾ ಇದೆ. ಫ್ರೆಂಡ್ಸ್, ನಾವಿವಾಗ ನಂದಿ ಹಿಲ್ ಟಾಪಲ್ಲಿದ್ದೀವಿ. ಇದೇ ಮೈನ್ ಪ್ಲೇಸ್. ಇಲ್ಲಿ ಯೋಗಾನಂದೇಶ್ವರ ದೇವಸ್ಥಾನ ಇದೆ. ಬನ್ನಿ ಒಳಗೆ ಹೋಗಿ ಯೋಗಾನಂದೇಶ್ವರ ದೇವಸ್ಥಾನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ಲಿಪ್ಪರಿಗೆ 10 ರೂಪೀಸ್ ಇಸ್ಕೊಳ್ತಾರೆ. ಟೋಕನ್ ತಗೊಂಡು ಹೋಗಬೇಕು. ಈ ದೇವಸ್ಥಾನ 1100 ವರ್ಷಗಳ ಹಿಂದಿನ ದೇವಸ್ಥಾನ. ಇದು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿದ್ದಾರೆ. ಯೋಗಾನಂದೇಶ್ವರ ದೇವರಿದೆ. ಬನ್ನಿ ಒಂದು ರೌಂಡ್ ದೇವಸ್ಥಾನ ನೋಡ್ಕೊಂಬರೋಣ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಬಂದರೆ ಒಂದು ಕಲ್ಯಾಣಿ ಇದೆ. ಇಲ್ಲಿ ಯಾರು ಜಾಸ್ತಿ ನೋಡಲ್ಲ ಅನ್ಸುತ್ತೆ, ಯಾಕಂದರೆ ಇದು ಓಪನ್ ಆಗಿಲ್ಲ. ಸುಮ್ಮನೆ ನೋಡೋಕ್ಕಂತ ಬಂದೆ. ಇಲ್ಲಿ ಚೆನ್ನಾಗಿದೆ ಕಲ್ಯಾಣಿ ನೋಡಿ. ದೇವಸ್ಥಾನದಿಂದಾನೇ ಸ್ವಲ್ಪ ಕೆಳಗಡೆ ಹೋದರೆ ಸನ್ರೈಸ್ ವ್ಯೂ ಪಾಯಿಂಟ್ ಸಿಗುತ್ತೆ. ಬನ್ನಿ, ಇವಾಗ ಸನ್ರೈಸ್ ವ್ಯೂ ಪಾಯಿಂಟ್ ಎಲ್ಲ ಏನೂ ಕಾಣಿಸೋದಿಲ್ಲ. ಬರೀ ಫಾಗ್ ಕವರ್ ಆಗಿದೆ. ಸುಮ್ಮನೆ ಹಂಗೆ ನೋಡ್ಕೊಂಬರೋಣ ಹೇಗಿದೆ ಅಂತ. ಇಲ್ಲಿ ಟೋಟಲ್ಲು 3 ದೇವಸ್ಥಾನ ಇದೆ ಇಲ್ಲೇ ಹತ್ತಿರದಲ್ಲಿ. ಒಂದು ಈಗ ನೋಡೋಂತಹ
ಯೋಗ ನಂದೀಶ್ವರ ದೇವಸ್ಥಾನ, ಇದೊಂದು ಗಣಪತಿ ದೇವಸ್ಥಾನ, ಕೆಳಗಡೆ ವೀರಾಂಜನೇಯ ದೇವಸ್ಥಾನ ಇದೆ. ಮಿಕ್ಸ್ಡ್ ಏನು ಕಾಣಕ್ಕಿಲ್ಲಪ್ಪ. ಸಾಕಾಗೋಯ್ತು, ಎಲ್ಲ ಸಿಗ್ತಾನೆ ಇಲ್ಲ. ಫ್ರೆಂಡ್ಸ್, ನೀವು ಇವಾಗ ನೋಡ್ತಿದ್ದೀರಲ್ಲ, ಇದೇ ಗಾಂಧಿ ಹೌಸ್, ಗಾಂಧಿ ನಿಲಯ. ಫಸ್ಟು ಇದನ್ನು ಕಟ್ಟಿದವರು ಕನ್ನಿಂಗ್ ಹ್ಯಾಮ್. ಫಸ್ಟ್ ಇದಕ್ಕೆ ಏನಂತ ಹೆಸರಿತ್ತಂದರೆ ಓಕ್ಸ್ ಲ್ಯಾಂಡ್ಸ್ ಹೌಸ್ ಅಂತ. ಯಾಕಂದರೆ ಇಲ್ಲಿ ಓಕ್ಸ್ ಮರಗಳು ತುಂಬ ಇದ್ವಂತೆ, ಅದಕ್ಕೆ ಆ ಥರ ಕರಿತಿದ್ವಿ. ಯಾವಾಗ ಗಾಂಧೀಜಿಯವರು 1927 ಮತ್ತು 1936ರಲ್ಲಿ ಬೆಂಗಳೂರಿಗೆ ಬಂದಾಗ ಅವರು ಆರೋಗ್ಯ ಸುಧಾರಣೆಗೋಸ್ಕರ ಇಲ್ಲಿ ಬಂದು 65 ದಿನ ಏನೋ ಇಲ್ಲಿ ಇದ್ರಂತೆ. ಅದಕ್ಕೋಸ್ಕರ ಅವ್ರ ನೆನಪಿಗಾಗಿ ಈ ಬಿಲ್ಡಿಂಗ್ನ ಗಾಂಧಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಹೇಗಿದೆ ಅಂತ. ನೆಕ್ಸ್ಟ್ ನಾವು ನೋಡ್ತಿರೋ ಪ್ಲೇಸ್ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಬೇಸಿಗೆಯ ವಿಶ್ರಾಂತಿ ತಾಣ. ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ.
ನಾನು ಎಷ್ಟಾಗಿದೆ ಅಷ್ಟು ಇದನ್ನು ಇಲ್ಲಿ ನಂದಿ ಹಿಲ್ಲಲ್ಲಿರೋ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಪ್ಲೇಸ್ ನೋಡೋಕ್ಕಾಗಲಿಲ್ಲ, ಟೈಮ್ ಆಯಿತು. ಈ ನಂದಿ ಇಲ್ಲಿ ನೋಡಬೇಕಂದ್ರೆ ಒಂದು 2-3 ಅವರ್ಸ್ ಏನೋ ಬೇಕಾಗುತ್ತೆ. ಕ್ಲೀನಾಗಿ ನೋಡ್ತೀನಿ, ಎಲ್ಲ ಕಡೆ ಸುತ್ತಿ ಬಂದರೆ. ಇದನ್ನು ನೋಡ್ಕೊಂಡು ನೆಕ್ಸ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ. ವೆದರ್ ಮಾತ್ರ ಸಖತ್ತಾಗಿತ್ತು ಇವತ್ತು. ಹಂಗೆ ವೆಹಿಕಲ್ಸ್ಗಳು ಇದು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನೀವು ಬರ್ತೀರಂದರೆ ವೀಕ್ ಡೇಸಲ್ಲಿ ಬನ್ನಿ, ಸಂಡೇ ಬಂದರೆ ತುಂಬ ರಶ್ ಇರುತ್ತೆ. ಫ್ರೆಂಡ್ಸ್, ನಾನಿವಾಗ ನಂದಿ ಹಿಲ್ ನೋಡಿಕೊಂಡು ನೆಕ್ಸ್ಟ್ ರಿಟರ್ನ್ ಹೊರಟಿದ್ದೀನಿ. ನೋಡಿ ವ್ಯೂ ಹೇಗಿದೆ ಅಂತ ಬೆಳಗ್ಗೆ ಮುಂಚೆ. ಫ್ರೆಂಡ್ಸ್, ನಾವು ನಂದಿ ಹಿಲ್ಲೇನು ನೋಡಿದ್ವಿ, ಆದರೆ ನಂದಿ ಹಿಲ್ ಬಗ್ಗೆ ಏನೂ ತಿಳ್ಕೊಳ್ಳಿಲ್ಲ. ನೀವು ನಂದಿ ಹಿಲ್ ಬಗ್ಗೆ ಹೋಗಿರ್ತೀರಾದರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಾನಿವಾಗ ನಂದಿ ಹಿಲ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟಿಗೆ ನಂದಿ ಹಿಲ್ ಅಂತ ಹೇಗೆ ಹೆಸರು ಬಂತ ಅಂತ ತಿಳ್ಕೊಳ್ಳೋಣ. ಫಸ್ಟಿಗೆ ಈ ನಂದಿ ಹಿಲ್ಲಲ್ಲಿ ಋಷಿಗಳಾದಂತಹ ಕೂಷ್ಮಾಂಡರವರು ಇಲ್ಲಿ ತಪಸ್ ಮಾಡಿದರು. ಅದಕ್ಕೆ ಫಸ್ಟ್ ಇದಕ್ಕೆ ಕೂಷ್ಮಾಂಡಗಿರಿ ಅಂತ ಕರೆದಿದ್ದಾರೆ. ಅದಾದಮೇಲೆ ಚೋಳರು ಇದನ್ನು ಆನಂದಗಿರಿ ಅಂತ ಕರೀತಾರೆ. ಆನಂದಗಿರಿ ಅಂದರೆ ಹಿಲ್ ಆಫ್ ಹ್ಯಾಪಿನೆಸ್ ಅಂತ ಅಂತಾರೆ. ಮತ್ತು ಯೋಗೇಶ್ವರ ಋಷಿಗಳು ಇಲ್ಲಿ ತಪಸ್ ಮಾಡಿದ್ದಾರೆ. ಅದಾದಮೇಲೆ ಚೋಳರು ಇಲ್ಲಿ ನೆಲ್ಲಿಕಾಯಿ ಬಸವನನ್ನು ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ಈ ಬೆಟ್ಟಕ್ಕೆ ಇವಾಗ ನಂದಿ ಹಿಲ್ ಅಂತ ಕರೀತಾರೆ. ನಂದಿ ಹಿಲ್ಲಿಗೆ ನಂದಿದುರ್ಗ ಅಂತಲೂ ಇನ್ನೊಂದು ಹೆಸರು ಕರೀತಾರೆ. 4850 ಅಡಿ ಎತ್ತರದಲ್ಲಿದೆ. ಮತ್ತು ಇದು 90 ಎಕರೆ ಏನೋ ಇದೆ ಅಂತೆ. ಸುತ್ತಲೂ ಇದು 90 ಎಕರೆ ಕೋಟೆನೂ ಹೊಂದಿದೆ. ಫಸ್ಟ್ ಇಲ್ಲಿ 9 ಮತ್ತು 10ನೇ ಶತಮಾನದಲ್ಲಿ ಗಂಗಾ ರಾಜಮನೆತನ ಇಲ್ಲಿ ಆಳ್ವಿಕೆ ನಡೆಸ್ತಿದೆ. ಅದಾದಮೇಲೆ 11ನೇ ಶತಮಾನದಲ್ಲಿ ಚೋಳರು ಇದನ್ನು ವಶಪಡಿಸ್ಕೊಳ್ತಾರೆ. ಯೋಗಾನಂದೇಶ್ವರ ಟೆಂಪಲ್ನ ರಾಜನಾದಂತಹ ಕುಲತುಂಗ ಚೋಳ ಮತ್ತು ರಾಜೇಂದ್ರ ಚೋಳ ಇದನ್ನು ನಿರ್ಮಿಸ್ತಾರೆ. ಅದಾದ ನಂತರ ವಿಜಯನಗರದವರು ಇದನ್ನು ಆಳ್ವಿಕೆಗೆ ತಗೊಳ್ತಾರೆ 11 ಮತ್ತು 14ನೇ ಶತಮಾನದಲ್ಲಿ. ವಿಜಯನಗರರು ಇದನ್ನು ನಂತರ ಇಲ್ಲಿನ ಸ್ಥಳೀಯ ಪಾಳೆಗಾರರು ಇಲ್ಲಿ ಇದು ಕೋಟೆನ ನಿರ್ಮಿಸ್ತಾರೆ. ಅದಾದಮೇಲೆ ಶಾಂಬಾಜಿ ಸ್ವಲ್ಪ ಸಮಯ ಇಲ್ಲಿ ಆಳ್ವಿಕೆ ನಡೆಸ್ತಾರೆ. ಅದಾದಮೇಲೆ ಹೈದರಾಳಿ ಇದನ್ನು ಮರಾಠರಿಂದ ವಶಪಡಿಸಿಕೊಂಡು ಟಿಪ್ಪು ಸುಲ್ತಾನ್ ನೋಡ್ಕೊಳ್ತಿರ್ತಾನೆ. ಟಿಪ್ಪು ಸುಲ್ತಾನ್ ಇಲ್ಲಿ ಒಂದು ಬಂಗ್ಲಾ ನಿರ್ಮಿಸ್ತಾನೆ. ಅವನು ಬೇಸಿಗೆಯಲ್ಲಿ ಇಲ್ಲಿ ಬಂದು ರೆಸ್ಟ್ ಮಾಡೋಕ್ಕೋಸ್ಕರ. ಅದಾದಮೇಲೆ 1791ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ನ ಇದನ್ನು ಸಂಧಿಯನ್ನು ವಶಪಡಿಸಿಕೊಳ್ತಾನೆ ಟಿಪ್ಪು ಸುಲ್ತಾನಿಂದ. ಇಲ್ಲಿ ಸರ್ ಮಾರ್ಕ್ ಕಬ್ಬನ್ ಅವರು ಇಲ್ಲೊಂದು ಬಂಗ್ಲಾ ನಿರ್ಮಿಸ್ತಾರೆ. ಅದನ್ನು ಕಬ್ಬನ್ ಹೌಸ್ ಅಂತ ಕರೀತಾರೆ. ಮತ್ತು 1834ರಿಂದ 1860 ತನಕ ಇಲ್ಲಿ ಸರ್ ಕಬ್ಬನ್ ಅವರು ಇಲ್ಲಿ ರೆಸ್ಟ್ ತಗೊಳ್ತಿರ್ತಾರೆ. ಈ ನಂದಿ ಹಿಲ್ ಜಾಗದಲ್ಲಿ ಒಟ್ಟು 5 ಬೆಟ್ಟಗಳೇನೋ ಬರ್ತವೆ. ಒಂದು ನಂದಿಗಿರಿ, ಬ್ರಹ್ಮಗಿರಿ, ಚೆನ್ನಗಿರಿ, ಸ್ಕಂದಗಿರಿ ಮತ್ತು ದಿವ್ಯಗಿರಿ ಅಂತ. ಈ ನಂದಿ ಬೆಟ್ಟ ಏನಿದೆ 6 ನದಿಗಳ ಉಗಮ ಸ್ಥಾನ ಹೊಂದಿದ್ದು. ಯಾವುದಾದಂದರೆ ಪೆನ್ನರ್, ಅರ್ಕವತಿ, ಬಾಲರ್, ಚಿತ್ರವತಿ, ಪಾಪಾಗ್ನಿ, ದಕ್ಷಿಣ ಪಿನಾಕಿನಿ. ಈ ಪೆನ್ನರ್ ನದಿ
ದಕ್ಕನ್ ಪ್ರಸ್ಥಭೂಮಿ ಕಡೆಗೆ ಹರಿದು ಹೋಗಿ ಬಂಗಾಳ ಕೊಲ್ಲಿ ಸೇರ್ತದೆ. ಅರ್ಕಾವತಿ ನದಿ ಪಶ್ಚಿಮದ ಕಡೆ ಹರಿದು ಕಾವೇರಿ ನದಿ ಉಪನದಿಯಾಗಿದೆ. ಪಾಲಾರ್ ನದಿ ಪೂರ್ವಕ್ಕೆ ಹರಿದು ಚೆನ್ನೈ ನಗರಕ್ಕೆ ಪ್ರಮುಖ ನೀರಿನ ಮೂಲವಾಗಿದೆ. ಚಿತ್ರವತಿ ನದಿ ಆಂಧ್ರ ಪ್ರದೇಶದ ಪಟ್ಟಪರ್ತಿ ಹರಿದು ಪೆನ್ನರ್ ನದಿಗೆ ಸೇರ್ತದೆ. ಪಾಪಗ್ನಿ ನದಿ ಆಂಧ್ರ ಪ್ರದೇಶದಲ್ಲಿರುವ ರಾಯಲ್ ಸಿಂಧು ಕಡೆಗೆ ಹರಿದು ಪೆನ್ನರ್ ನದಿಗೆ ಸೇರ್ತದೆ. ದಕ್ಷಿಣ ಪಿನಾಕಿನಿ ಏನಿದೆ ಅದು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿರುವಂತಹ ಹೊಸೂರು ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಈ ನಂದಿ ಬೆಟ್ಟದಲ್ಲಿ ಟೋಟಲ್ 18 ನೋಡ್ಬೋದಂಥ ಪ್ಲೇಸಸ್ ಇದೆ. ಅದು ಯಾವುದಿದೆ ಅಂತ ನೋಡ್ತೀವಿ. ಇದಿಷ್ಟು ಈ ನಂದಿ ಬೆಟ್ಟದ ಬಗ್ಗೆ ನಾನು ತಿಳ್ಕೊಂಡಂಥ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ